ಜಿಮ್ ಬಿಟ್ಟ ಮೇಲೆ ವೆಯ್ಟ್ ಗೇನ್ ಯಾಕಾಗುತ್ತೆ ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ಕಮ್ ಬ್ಯಾಕ್ ಸೀರೀಸ್. ಯೂಶ್ವಲಿ ಜಿಮ್ ಬಿಟ್ಟ ಮೇಲೆ ಡಯಟ್ ಮೇಲೆ ಫೋಕಸ್ ಇರಲ್ಲ, ಸಿಕ್ಕಿದ್ದು ತಿನ್ಬೇಕನ್ಸುತ್ತೆ, ಕ್ಯಾಲರಿ ಟ್ರ್ಯಾಕ್ ಇರಲ್ಲ. ಅದು ಸರಿಯಾಗಿರೋ ಫುಡ್ ತಿಂತೀವಾ? ಇಲ್ಲ, ಅದು ಇದು ಕಸ ಕಡ್ಡಿ ಯಾವುದು ಬಿಡಲ್ಲ. ನಾವು ಜಿಮ್ಗೆ ಹೋಗಬೇಕಾದ್ರೆ ಯಾವ ಥರ ಪ್ರಾಪರ್ ನ್ಯೂಟ್ರಿಷನ್ ಫುಡ್ ತಿಂತೀವೋ ಅದೇ ರೀತಿ ಮೇಂಟೈನ್ ಮಾಡಿದ್ರೆ ಯಾವುದೇ ಥರ ಫ್ಯಾಟ್ ಗೇನ್ ಆಗಲ್ಲ. ಯಾವಾಗ ನಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಮೇಲೆ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಫ್ಯಾಟ್ ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಂಟೆನೆನ್ಸ್ ಕ್ಯಾಲರಿ ಒಳಗೆ ಇದ್ದರೆ ಬಚಾವು, ಇಲ್ಲ ಅಂದರೆ ನೀವು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕೆ ರೆಡಿ ಆಗಿರಿ. ಇವೆಂಚುಲಿ ಏನಾಗುತ್ತೆ ಅಂದರೆ ರೆಗ್ಯುಲರ್ ವರ್ಕೌಟ್ ಇಲ್ಲದೆ ನಿಮ್ಮ ಸ್ಟ್ರೆಂತ್ ಕೂಡ ರಿಡ್ಯೂಸ್ ಆಗುತ್ತೆ ಆ್ಯಂಡ್ ಸ್ಟ್ಯಾಮಿನಾ ಕೂಡ ಡ್ರಾಪ್ ಆಗುತ್ತೆ. ನಿಮ್ಮ ವೆಯ್ಟ್ ಕ್ಯಾರಿ ಮಾಡೋಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ, ಮಿರರಲ್ಲಿ ನೀವು ನೋಡ್ಕೊಳ್ಳೋದಕ್ಕೆ ಮುಜುಗರ ಅನಿಸುತ್ತೆ. ಇದೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಚೆನ್ನಾಗಿ ತಿನ್ನಿ. ಈಗಲೂ ಕಾಲ ಏನು ಮಿಂಚಿಲ್ಲ, ಮಸಲ್ ಮೆಮೊರಿ ಹಾಗೇ ಇರುತ್ತೆ. ನೀವು ಜಿಮ್ ರೀಸ್ಟಾರ್ಟ್ ಮಾಡಿದ್ರೆ ಹೋಗಿರೋ ಗೇನ್ಸ್ ಮತ್ತೆ ವಾಪಸ್ ಬರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಗೇನ್ ಆಗುತ್ತೆ. ಸೊ ಜಾಸ್ತಿ ಯೋಚನೆ ಮಾಡದೆ ನಿಮ್ಮ ಜಿಮ್ ಜರ್ನಿನ ಹೀಗೆ ರೀಸ್ಟಾರ್ಟ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಫಾಲೋ ಮಾಡಿ.